ಫ್ರೆಂಡ್, ಕ್ರಿಕೆಟ್ನಲ್ಲಿ 3 ಫಾರ್ಮೆಟ್ ಇದೆ ಫ್ರೆಂಡ್. ಇದು ಯಾವಂದರೆ, ಫಸ್ಟು ಹುಟ್ಟಿದ್ದೆ ಟೆಸ್ಟು, ಆಮೇಲೆ ಒನ್ ಡೇ, ಆಮೇಲೆ 2020. ಫ್ರೆಂಡ್, ಭಾಳ ಜನಕ್ಕೆ ಇಂಟ್ರೆಸ್ಟ್ ಆಗೋದು 2020 ಫ್ರೆಂಡ್. ಯಾಕಪ್ಪ ಅಂದರೆ ಅದರಲ್ಲಿ ಕಮ್ಮಿ ಟೈಮ್ನಲ್ಲೇ ಹೊಡಿಬಡಿ ಆಟ ಇರುತ್ತೆ. ಹಾಗಾಗಿ ತುಂಬ ಜನಕ್ಕೆ ಇದು 2020 ಇಷ್ಟ ಆಗುತ್ತೆ. ಅದರಲ್ಲಿ ಇಂಟರ್ನ್ಯಾಷನಲ್ ಮ್ಯಾಚ್ 2020 ಇಷ್ಟ ಆಗಲ್ಲ. ಆದರೆ ನಮ್ಮ ಇಂಡಿಯಾದಲ್ಲಿ ನಡೆಯುವಂಥ IPL ಇದೆಯಲ್ಲ, ನಮ್ಮ ಇಂಡಿಯಾದಲ್ಲೇ ಒಂದು ಮಾರ್ಚ್ ತಿಂಗಳಿಂದ ಹಿಡಿದು ಮೇ ತಿಂಗಳ ಮಟ್ಟ ಜಾತ್ರೆ, ಕ್ರಿಕೆಟ್ ಜಾತ್ರೆ ಅನ್ಬೋದು ಫ್ರೆಂಡ್. ಆ ರೀತಿ ಹುಚ್ಚು ಅಭಿಮಾನಿ ಈ ಒಂದು 2020 ಮ್ಯಾಚಿಗೆ. ಆದರೆ ನಿಮ್ಗೆ ಗೊತ್ತಿರಲಿ, ಈ ಒಂದು 2020 ಮ್ಯಾಚು ಕ್ರಿಕೆಟ್ ಅಲ್ಲ ಫ್ರೆಂಡ್. ಮೇನ್ ಕ್ರಿಕೆಟ್ ಆಗಿ ಹುಟ್ಟಿರೋದೇ ಟೆಸ್ಟು. ಒರಿಜಿನಲ್ ಕ್ರಿಕೆಟ್ ಆಟನೇ ಟೆಸ್ಟ್ ಆಟದಿಂದ ಶುರುವಾಗಿದ್ದು ಕ್ರಿಕೆಟ್ ಫ್ರೆಂಡ್. ಮೊದಲಿಗೆ ಟೆಸ್ಟ್ ತಂದಾಗ ಬೋರು ಜನಕ್ಕೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ತರಬೇಕಂತ ಟೆಸ್ಟ್ ಆದಮೇಲೆ ಒನ್ ಡೇ ತಂದರು ಫ್ರೆಂಡ್. ಒನ್ ಡೇದಲ್ಲಿ ಫುಲ್ಲು ಸಕ್ಸಸ್ ಕಂಡ್ರು, ಅಲ್ಲಿ ಕೂಡ ಫುಲ್ ಎಂಟರ್ಟೈನ್ಮೆಂಟ್ ಆಯಿತು. ಅದ್ರ ಜೊತೆಗೆ 2006ರಲ್ಲಿ 2007ರಲ್ಲಿ ಫಸ್ಟ್ ಟೈಮ್ 2020 ವರ್ಲ್ಡ್ ಕಪ್ ಇಕ್ಕಿದ್ರು ಫ್ರೆಂಡ್. ಫಸ್ಟ್ ಟೈಮ್ ಚೊಚ್ಚಲ 2007ರಲ್ಲಿ ಆ ಒಂದು ಚೊಚ್ಚಲ ವರ್ಲ್ಡ್ ಕಪ್ನು ಕೂಡ ಇಂಡಿಯಾ ವಿನ್ ಆಯಿತು ಫ್ರೆಂಡ್. ಟೋಟಲಾಗಿ ವಿನ್ ಆಯಿತು. ಆದ ತಕ್ಷಣವೇ 2007ರಲ್ಲಿ ಇಂಡಿಯಾ ವಿನ್ ಆದ ತಕ್ಷಣವೇ ನೆಕ್ಸ್ಟ್ ವರ್ಷ 2008ರಲ್ಲಿ IPL ಸ್ಟಾರ್ಟ್ ಆಯಿತು ಫ್ರೆಂಡ್. IPL ಸ್ಟಾರ್ಟ್ ಆಗಿದ್ದು ಅಂದರೆ ಆ ಒಂದು 2008ರಿಂದ ಹಿಡಿದು 24 ತನಕ ಒಂದೇ ಒಂದು ಸೀಸನ್ ಕೂಡ ಎಲ್ಲೂ ಕೂಡ ಫೇಲ್ಯೂರ್ ಆಗಿಲ್ಲ. ಒಂದೊಂದು ಸೀಸನ್ಗಿಂತೂ ಕೂಡ ಇನ್ನು ಎಕ್ಸ್ಟ್ರಾ ಆಗಿ ಮುಂದುವರಿತದೆ. ಅಭಿಮಾನಿಗಳಿಗೆ ಇನ್ನೂ ಕೂಡ ಎಂಟರ್ಟೈನ್ ತರ್ತಾ ಇದೆ ಫ್ರೆಂಡ್. ಆದರೆ ನೆನಪಿರಲಿ ನಿಮಗೆ, ಈ ಒಂದು ಟೆಸ್ಟ್ ಆಟ ಇದೆಯಲ್ಲ, ಈ ಟೆಸ್ಟ್ ಆಟದ ಮುಂದೆ ಒನ್ ಡೇನೇ ಅಲ್ಲ, 2020ನೇ ಅಲ್ಲ ಫ್ರೆಂಡ್. ನಿಮಗೆ ಅನಿಸಿರ್ಬೋದು ಫ್ರೆಂಡ್, ನೀವು 2020ನೇ ಭಾಳ ಜನ ಇಷ್ಟಪಡ್ತೀರ. ಕೆಲವಷ್ಟು ಜನ ಒನ್ ಡೇನೂ ಇಷ್ಟಪಡ್ತೀರ, ಕೆಲವಷ್ಟು ಜನ ಟೆಸ್ಟ್ ಕೂಡ ಇಷ್ಟಪಡ್ತಾರೆ. ಆದರೆ ಟೆಸ್ಟ್ ಇಷ್ಟಪಡೋರು ಕಮ್ಮಿ. ಯಾಕಪ್ಪ ಅಂದರೆ ಅದು 5 ದಿನ ಆಟ ಇರುತ್ತೆ. ಆಮೇಲೆ ಅದರಲ್ಲಿ ಒಡಿಬಡಿ ಆಟ ಇರೋದೇ ಅಲ್ಲ, ಜಸ್ಟ್ ಕಟ್ ಮಾಡೋದಷ್ಟೇ. ನೀವು ಅಂದ್ಕೊಂಡಿರ್ಬೋದು, ಯಾಕೆ ಬರೀ ಕಟ್ ಮಾಡ್ತೀರಿ, ಅದೇ ಒಂದು ಬಾಲಿಗೆ 1 ರನ್ ಬರಲಿ ಅಥವಾ ಒಂದು ಬಾಲಿಗೆ 1 ಫೋನ್ ಬರಲಿ, ಯಾಕೆ ಮಾಡಲ್ಲ ಅಂತ ನೀವು ಕೇಳ್ಬೋದು. ಆದರೆ ಒನ್ ಡೇ ಹಾಗೆ 2020 ಅಂತ ಇರುವಂಥ ಬಾಲ್ ಇರಲ್ಲ ಫ್ರೆಂಡ್. 2020 ಒನ್ ಡೇದಲ್ಲಿ ವೈಟ್ ಬಾಲ್ ಇರುತ್ತೆ. ಆದರೆ ಈ ಒಂದು ಟೆಸ್ಟ್ನಲ್ಲಿ ರೆಡ್ ಬಾಲ್ ಇರುತ್ತೆ. ಆ ಒಂದು ರೆಡ್ ಬಾಲ್ ಹೇಗಪ್ಪ ಅಂದರೆ ನ್ಯೂ ಬಾಲ್, ಟೋಟಲ್ ಆಗಿ ಹೊಸ ಬಾಲ್ ಇದ್ದಾಗ ಬ್ಯಾಟ್ಸ್ಮನ್ಗೆ ಆಡೋಕ್ಕೆ ಬರಲ್ಲ ಫ್ರೆಂಡ್. ಯಾಕಂದರೆ ಎಡ್ಜ್ ಆಗುತ್ತೆ ಫ್ರೆಂಡ್. ಆ ಬಾಲ್ ಇರೋದೇ ಹಾಗೆ ಸ್ವಲ್ಪ ಕೊಟ್ಟು ಕೀಪರ್ ಅಥವಾ ಸ್ಲಿಪ್ಗೆ ಕ್ಯಾಚ್ ಆಗುತ್ತೆ. ನೀವು ನೋಡಿರ್ಬೋದು, ಟೆಸ್ಟ್ನಲ್ಲಿ ಕೀಪರ್ ಜೊತೆಗೆ ಒಂದು 5-6 ಜನ ಸ್ಲಿಪ್ನಲ್ಲಿ ನಿಂತ್ಕೊತಾರೆ. ಯಾಕಪ್ಪ ಅಂದರೆ ಅವರು ಸುಮ್ಮನೆ ನಿಂತ್ಕೊಳ್ಳಲ್ಲ, ಆದರೆ ಅದು ಎಡ್ಜ್ ಆಗುತ್ತೆ ಫ್ರೆಂಡ್ ನ್ಯೂ ಬಾಲ್ ಇದ್ದಾಗ. ಹಾಗಾಗಿ ಬ್ಯಾಟ್ಸ್ಮನ್ ಏನು ಮಾಡ್ತಾರೆ ಅಂದರೆ ಫಸ್ಟು 10 ಓವರು ಅಥವಾ 20 ಓವರು ಅಲ್ಲೇ ಬಾಲನ್ನು ಅದನ್ನು ಹಳೇದು ಮಾಡ್ತಾರೆ ಫ್ರೆಂಡ್. ಬಾಲ್ನ ಅದನ್ನ ಹಳೇದಾಗಬೇಕು, ಟೈಮ್ ತೊಗೊಳುತ್ತೆ ಹಳೇದಾಗಕ್ಕೆ. ಅದನ್ನ ಸ್ವಲ್ಪ ರಫ್ ಮಾಡ್ಕೊಂಡ ಆಮೇಲೆ ಬ್ಯಾಟ್ಮನ್ಸಿಗೆ ಆವಾಗ ರನ್ ಹೊಡೆಯೋಕ್ಕೆ ಅನುಕೂಲ ಆಗುತ್ತೆ ಫ್ರೆಂಡ್. ಫಸ್ಟಿಗೆ ಏನಾದರೂ ಬ್ಯಾಟ್ಸ್ಮನ್ ರನ್ ಹೊಡಿತಾನೆ ಅಂದರೆ ಬೇಗ ಕ್ಯಾಚ್ ಆಗುತ್ತಾನೆ ಫ್ರೆಂಡ್, ಎಡ್ಜ್ ಆಗಿ. ಬೇರೆ ದೇಶದಲ್ಲಿ ಹೆಂಗಪ್ಪ ಅಂದರೆ ಆಸ್ಟ್ರೇಲಿಯಾದಲ್ಲಿ ಬೌನ್ಸಿ ಪಿಚ್ಚರ್ ಅಂದರೆ ಬೌನ್ಸ್ ಆಗುತ್ತೆ ಬಾಲ್, ಬೌನ್ಸ್ ಆಗುತ್ತೆ, ಮುಟ್ಟಿದ್ರೆ ಎಡ್ಜ್ ಆಗುತ್ತೆ. ಇಂಗ್ಲೆಂಡ್ನಲ್ಲಿ ಸ್ವಿಂಗ್ ಆಗುತ್ತೆ ಫ್ರೆಂಡ್, ಸ್ವಿಂಗ್ ಬಾಲ್. ಭುವನೇಶ್ವರ್ ಕುಮಾರ್ ಹಾಕ್ತಾರಲ್ಲ ಸ್ವಿಂಗ್, ಆ ಸ್ಥಿತಿ ಟೆಸ್ಟ್ ಮ್ಯಾಚಲ್ಲಿ ಸ್ವಿಂಗ್ ಆಗುತ್ತೆ. ನಮ್ಮ ಇಂಡಿಯಾದಲ್ಲಿ ಮ್ಯಾಜಿಕ್ ಮಾಡೋದೇ ಸ್ಪಿನ್ನರ್ಗೆ ಸ್ವಲ್ಪ ಕೂಡ ಆಡೋಕ್ಕೆ ಬರಲ್ಲ ಫ್ರೆಂಡ್. ಬೋಲ್ಡ್ ಹಾಕ್ತಾರೆ, LB ಹಾಕ್ತಾರೆ, ಸ್ಲೀಪರ್ ಕ್ಯಾಚ್ ಆಗ್ತಾರೆ ಫ್ರೆಂಡ್. ಆ ಒಂದು ಬಾಲ್ ಇರೋದೇ ಹಾಗಾಗಿ ಈ ಒಂದು ಟೆಸ್ಟ್ ಮ್ಯಾಚ್ನ ಭಾಳ ಜನ ನೋಡೋಲ್ಲ. ಯಾಕಂಗೋಸ್ಕರ ಕಟ್ ಮಾಡ್ತಾರೆ, 5 ದಿನ ಆಟ ಬೋರ್ ಅನಿಸುತ್ತೆ ಅಂತ. ಆದರೆ ನನಗೆ ಇಷ್ಟ ಆಗೋದು ಕೂಡ ಟೆಸ್ಟ್. ಯಾಕಪ್ಪ ಅಂದರೆ ಟೆಸ್ಟ್ನಲ್ಲೇ ಇರೋದು ಮಜಾ. ನಮ್ಮೊಂದು ಪ್ಲೇಯರ್ ಒಂದಿನ ಹಗಲೆಲ್ಲ ಆಡ್ಬೋದು. ನಾನು ಕ್ರಿಕೆಟ್ ಕೊಹ್ಲಿ ಅಭಿಮಾನಿ ತಿಳ್ಕೊಳ್ಳಿ, ಕೊಹ್ಲಿ ಫ್ಯಾನು ಒಂದು ದಿವಸ ಕೊಹ್ಲಿಯವರೇ ಒಂದು ದಿವಸ ಹಗಲೆಲ್ಲ ಆಡುವಂಥ ಚಾನ್ಸ್ ಇರುತ್ತೆ. ಅವಾಗ ಫುಲ್ ಒಂದು ದಿನವೂ ಕೂಡ ಕೊಹ್ಲಿ ನೋಡ್ಬೋದು, ಅವ್ರ ಬ್ಯಾಟಿಂಗನ್ನು ಕೂಡ ನೋಡ್ಬೋದು ಫ್ರೆಂಡ್. ಕೊಹ್ಲಿ ಹೇಗಪ್ಪ ಅಂದರೆ ಅವರು ಜಾಸ್ತಿ ಹೊತ್ತು ಕ್ರೀಸ್ನಲ್ಲಿದ್ದರೆ ಬೇಗನೆ ರನ್ ಮಾಡ್ತಾರೆ ಫ್ರೆಂಡ್. ಬೇರೆಯವ್ರಿಗೆ ಅಲ್ಲ ಅಂದರೆ ಮಾಡ್ತಾರೆ ಬೇರೆಯವರು, ಅವ್ರ ತಕ್ಕಾಗಿ ಸ್ವಲ್ಪ ಸ್ಪೀಡು ಮಾಡಿದ್ರೆ ಸ್ವಲ್ಪ ಲೋ ಹೋದರೆ. ಆದರೆ ಕೊಹ್ಲಿಯವರು ಒಂದು 20-30 ಬಾಲ್ ಏನಾದರೂ ಆಡಿದಂದರೆ ಟೆಸ್ಟ್ನಲ್ಲಿ ರನ್ ಹಾಗಾಗಿ ಒಂದು 2 ಓವರ್ 3 ಓವರ್ನಲ್ಲಿ ಒಂದೊಂದು 4 ಕಳಿಸ್ತಾ ಇರ್ತಾರೆ ಫ್ರೆಂಡ್. ಅದು ಕೂಡ ನೋಡೋಕ್ಕೆ ಇಂಟ್ರೆಸ್ಟ್ ಆಗುತ್ತೆ. ಮೊದಲಿಗೆ ದ್ರಾವಿಡ್ ಅವರು ಎಷ್ಟೋ ಬಾಲಿಗೆ
ಎಷ್ಟು ಒಂದು 98 ಬಾಲಿಗೆ ಎಷ್ಟೋ ಬಾಲಿಗೆ ಒಂದು ರನ್ ಮಾಡಿದ್ರಂತೆ. ಅದು ಹಿಸ್ಟ್ರಿ ಇದೆ ಇನ್ನು. ಯಾಕಪ್ಪ ಅಂದರೆ ಆ ಬಾಲ್ನ ಹಳೇದು ಮಾಡ್ಬೇಕನ್ನೋ ಉದ್ದೇಶಕ್ಕೆ. ನಾನು ಹಳೇದು ಮಾಡಿದರೆ ಇನ್ನೊಬ್ಬ ಆಚೆ ಕಡೆ ಇರುವಂಥ ಬ್ಯಾಟ್ಸ್ಮನ್ನು ಅವನಿಗೆ ಆಡೋಕ್ಕೆ ಅನುಕೂಲ ಆಗತ್ತೆ ಅನ್ನೋ ಉದ್ದೇಶಕ್ಕೆ ಒಬ್ಬರನ್ನ ಬಾಲ್ ತಿನ್ನೋಕ್ಕೆ ಇಟ್ಟಿರ್ತಾರೆ ಫ್ರೆಂಡ್. ಆಮೇಲೆ ಒಂದೊಂದು ಮೂಮೆಂಟ್ನಲ್ಲಿ ಹೇಗಪ್ಪ ಅಂದರೆ ಮ್ಯಾಚು ಡ್ರಾ ಆಗುವಂಥ ಚಾನ್ಸಸ್ ಇದ್ದಾಗ ಬಾಲ್ ತಿಂತಾರೆ. ಆವಾಗ ಬೋರ್ ಅನಿಸುತ್ತೆ ನೋಡೋರಿಗೆ ಫ್ರೆಂಡ್. ಹಾಗಾಗಿ ಭಾಳ ಜನ ಈ ಒಂದು ಟೆಸ್ಟ್ ನೋಡಲ್ಲ, 2020 ನೋಡ್ತಾರೆ. ಏನಪ್ಪ ಅಂದರೆ ವರ್ಲ್ಡ್ ಕಪ್ ಇದ್ದಾಗ ಒನ್ ಡೇ ಕೂಡ ನೋಡ್ತಾರೆ. ಆದರೆ ಒನ್ ಡೇ ನೋಡೋ ಸಂಖ್ಯೆ ಕೂಡ ಫಸ್ಟಿಗಿಂತ ಕಮ್ಮಿ ಆಗಿದೆ ಈಗ. ಏನಂದ್ರೆ 2020 ಅಷ್ಟೇ ಫ್ರೆಂಡ್ ನೋಡೋದು ಫ್ರೆಂಡ್. ಈ ಒಂದು 3 ಫಾರ್ಮೆಟ್ನಲ್ಲಿ ನಿಮಗೆ ತಿಳಿಸಿದ್ದೀನಿ ಫ್ರೆಂಡ್. ಒನ್ ಡೇ ವರ್ಲ್ಡ್ ಕಪ್ ಬಂತಂದರೆ ತುಂಬಾ ಇಂಟ್ರೆಸ್ಟ್ ಆಗಿ ನೋಡ್ತಾರೆ. ಹಾಗೆ ಈ ಪಾಕಿಸ್ತಾನ ಇಂಡಿಯಾ ಏಷ್ಯಾ ಕಪ್ ಏನಾದರೂ ಇಂಥ ಒಂದು ಮ್ಯಾಚ್ ಬಿದ್ದರೆ ಅದು ಕೂಡ ಇಂಟ್ರೆಸ್ಟ್ ಆಗಿ ನೋಡ್ತಾರೆ. ಟೋಟಲ್ ಆಗಿ ಈ ಒಂದು 2020 ನೋಡಿರೋ ಸಂಖ್ಯೆ ಜಾಸ್ತಿ, ಅದಕ್ಕಿಂತ ಸ್ವಲ್ಪ ಕಮ್ಮಿ ಒನ್ ಡೇ ಒಂದು ದಿನದ ಆಟ ನೋಡ್ತಾರೆ. ಆದರೆ ಟೆಸ್ಟ್ ನೋಡೋರ ಸಂಖ್ಯೆ ಕಮ್ಮಿ. ಟೆಸ್ಟ್ ನೋಡೋರು ಯಾರಪ್ಪ ಅಂದರೆ ಸ್ವಲ್ಪ ವಯಸ್ಸಾದರೂ ನೋಡ್ತಾರೆ ಫ್ರೆಂಡ್. ಇದನ್ನ ನಾನು ನೋಡಿದ್ದೀನಿ, ಅಬ್ಸರ್ವ್ ಮಾಡಿದ್ದೀನಿ. ವಯಸ್ಸಾದರೂ ಲಾಂಗ್ ಟೈಮ್ನಲ್ಲಿ ಟೆಸ್ಟ್ ಕ್ರಿಕೆಟ್ ನೋಡ್ತಾ ಬಂದವರು ಟೆಸ್ಟ್ ನೋಡ್ತಾರೆ ಫ್ರೆಂಡ್. ಅವ್ರಿಗೆ ಟೆಸ್ಟ್ನಲ್ಲಿ ಇರುವಂಥ ಮಜಾ 2020 ಒನ್ ಡೇದಲ್ಲೂ ಕೂಡ ಸಿಗಲ್ಲ ಅವ್ರಿಗೆ ಫ್ರೆಂಡ್. ನಿಮಗೆ ಯಾವೊಂದು ಫಾರ್ಮೇಟ್ ಇಷ್ಟ ಆಗುತ್ತೆ ಅನ್ನೋದು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವು ಯಾರಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿರಲ್ಲ, ನೋಡೋರಲ್ಲ ಒಂದು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ವಿಡಿಯೋ ಟೇಕ್ ಕೇರ್, ಬಾಯ್.